ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಕನ್ನಡ ಸ್ಪರ್ಧಾ ಕನ್ನಡ ಚಾನಲ್ನಿಂದ ಸ್ವಾಗತ. ಇಂದು ನಾವು ಅಕ್ಷರಗಳ ಉಗಮ ಸ್ಥಾನಗಳ ಬಗ್ಗೆ ಅಭ್ಯಾಸ ಮಾಡೋಣ. ನಾವು ನಿತ್ಯ ಉಚ್ಚರಿಸುವ ಎಲ್ಲ ಅಕ್ಷರಗಳ ಮಾನವನ ಮುಂತಾದ ವಿವಿಧ ಅಂಗಗಳ ಮುಖಾಂತರ ಜನಿಸುತ್ತದೆ. ಇಲ್ಲಿ ಸಂಖ್ಯೆ, ವರ್ಣನಾಮ, ಜನ್ಮಸ್ಥಾನ, ಜನ್ಯಾಕ್ಷರ ಇಲ್ಲಿಂದ ಜನಿಸುತ್ತದೆ. ಅಕ್ಷರ ಇಲ್ಲಿಂದ ಉದ್ಭವ ಆಗುತ್ತದೆ. ಜನಿಸುವ ಸ್ಥಳ ಯಾವುದು, ವರ್ಣನಾಮಗಳು ಯಾವುವು, ಅದ್ರ ಬಗ್ಗೆ ತಿಳಿಯೋಣ. ಒಂದನೇದಾಗಿ ಕಂಠೆಗಳು. ಈ ಕಂಠದಿಂದ ಉಚ್ಚಾರವಾಗುವಂಥ ಅಕ್ಷರಗಳು ಅ. ನೀವು ಪ್ರಯತ್ನ ಮಾಡಿ ನೋಡಿ. ಅ, ಆ, ಖ, ಖ, ಗ, ಹ ಮತ್ತು ವಿಸರ್ಗ ಅಹ ಇವು ಕಂಠ್ಯಾಕ್ಷರಗಳು. ಈ ಕಂಠದಿಂದ ಜನಿಸುವಂಥ ಅಕ್ಷರಗಳಾಗಿವೆ. ನಂತರ ಎರಡನೇದಾಗಿ ತಾಲಕ್ಷರಗಳು. ತಾಲಕ್ಷರ ಅಂದರೆ ತಾಲು ಅಂದರೆ ದವಡೆ, ದವಡೆಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ನೀವು ದವಡೆ ಮೇಲೆ ಕೈ ಇಟ್ಟು ಪರೀಕ್ಷಿಸಿಕೊಳ್ಳಿ. ಈ, ಈ, ಛ, ಛ, ಜ, ಝ, ಯ, ಶ ಇವು ದವಡೆಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ನಂತರ ಮೂರನೇದಾಗಿ ಮೂರ್ಧನ್ಯಗಳು. ಮೂರ್ಧನ್ಯ ಅಂದರೆ ನಾಲಿಗೆಯ ಮೇಲ್ಭಾಗ ಮೂರ್ಧನ್ಯ ಅಂತ ಕರೀತಾರೆ. ಉದಾಹರಣೆ ನೀವು ಪರೀಕ್ಷೆ ಮಾಡಿಕೊಳ್ಳಿ. ರು, ಠ, ಠ, ಢ, ಢ, ಣ, ಶ, ಶ ಇವು ಮೂರ್ಧನ್ಯ ಅಕ್ಷರಗಳು. ನಂತರ ನಾಲ್ಕನೇದಾಗಿ ದಂತ್ಯವರ್ಣಗಳು. ದಂತ ಅಂದರೆ ಹಲ್ಲು, ಹಲ್ಲಿನಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ನಾಲಿಗೆ ಹಲ್ಲಿಗೆ ತಟ್ಟಬೇಕು. ಉದಾಹರಣೆ ಥ, ಥ, ದ, ಧ, ಲ, ಸ ಇವು ದಂತ್ಯ ಅಕ್ಷರಗಳಾಗಿವೆ. ನಂತರ ಐದನೇದಾಗಿ ಓಷ್ಠಗಳು. ಓಷ್ಠೆಗಳು. ಓಷ್ಠೆ ಅಂದರೆ ತುಟಿ, ತುಟಿಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು ಯಾವುವು? ಉ, ಊ, ಪ, ಫ, ಬ, ಭ, ಮ ಇವು ಓಷ್ಠಾಕ್ಷರಗಳು. ನಂತರ ಇಲ್ಲಿ ಅನುನಾಸಿಕ ಈ ಕಡೆ ಬಂದಿದೆ, ಈ ಕಡೆ ಕಂಠತಾಲು ಅಂದರೆ ಕಂಠ ಮತ್ತು ದವಡೆಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು ಈ ಕಡೆ ಬಂದಿದೆ, ಕ್ಷಮಿಸಬೇಕು. ಇಲ್ಲಿ ನಾವು ಅನುನಾಸಿಕ ನೋಡಬಹುದು. ಅನುನಾಸಿಕ ಅಂದರೆ ಮೂಗು, ನಾಸಿಕ ಅಂದರೆ ಮೂಗು. ಮೂಗಿನಿಂದ ಉಚ್ಚಾರವಾಗುವಂಥ ಅಕ್ಷರಗಳು ಯಾವುವು? ನ್ಯ, ಣ, ನ, ಮ ಇವು 5 ಅಕ್ಷರಗಳು ಅನುನಾಸಿಕ. ನಂತರ ಕಂಠ ಮತ್ತು ತಾಲು. ತಾಲು ಅಂದರೆ ಕಂಠ ಮತ್ತು ದವಡೆಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ಅವು ಯಾವುದೆಂದರೆ ಎ, ಎ, ಐ ಇವು ಕಂಠ ತಾಲವ್ಯ ಅಂದರೆ ಕಂಠ ಮತ್ತು ದಂತದಿಂದ ಉಚ್ಚಾರವಾಗುವಂಥ, ದವಡೆಯಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ನಂತರ ಕಂಠೋಷ್ಠಗಳು. ಕಂಠ ಮತ್ತು ಓಷ್ಠ್ಯ ಅಂದರೆ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚಾರವಾಗುವಂಥ ಅಕ್ಷರಗಳು. ಓ, ಓ, ಔ ಇವು ಕಂಠೋಷ್ಠಗಳು. ಅಕ್ಷರಗಳು ದಂತ ಮತ್ತು ತುಟಿಗಳ ಸಹಾಯದಿಂದ ಉಚ್ಚಾರವಾಗುವಂಥ ಅಕ್ಷರಗಳು ದಂತಾಕ್ಷರಗಳು. ವ. 10ನೇದಾಗಿ ಅನುಸ್ವಾರ. ಕಂಠ ಮತ್ತು ನಾಸಿಕ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅನುಸ್ವಾರ ಎನ್ನುವರು.
ಇಲ್ಲಿಗೆ ಅಕ್ಷರಗಳ ಉಗಮ ಸ್ಥಾನಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇದರಲ್ಲಿ ನಿಮಗೇನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.